ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ಮೊಟ್ಟೆ ಮಸಾಲ ಅಥವಾ ಅಂಡಾ ಕರಿ. ಹೇಗೆ ಮಾಡೋದು ಅನ್ನೋದು ನೋಡೋಣ. ಅದಕ್ಕಿಂತ ಪहिले ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ತರ ನಾನು ಕುಕ್ಕರಲ್ಲಿ ಎಗ್ ಅನ್ನೋದು ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಬೊಗಣಿಯಲ್ಲಿ ಕೂಡ ಹಾಕೋಬಹುದು. ಟೈಮ್ ಜಾಸ್ತಿ ಇಲ್ಲ ಅಂತಂದ್ರೆ ಈ ತರ ಕುಕ್ಕರಲ್ಲಿ ಮಾಡ್ಕೊಳ್ಳೋದು ಒಳ್ಳೇದು. ನಾನು ಈ ತರ ಎಗ್ ಅನ್ನು ಸೇರಿಸ್ಬಿಟ್ಟು ಅದು ಮುಳುಗುವವರೆಗೂ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ 1 ಚಮಚದಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು 2 ವಿಸಿಲ್ ಆಗುವವರೆಗೂ ಕುಕ್ಕರ್ ಅನ್ನೋದು ಇಟ್ಬಿಡ್ಬೇಕು. ಮೇಲ್ಗಡೆ ಮುಚ್ಚಳ ಮುಚ್ಚಿ ಅದನ್ನ ಸೈಡಲ್ಲಿ ಇಡೋಣ. ಇನ್ನೊಂದು ಪಾತ್ರೆ ತಗೊಂಡಿದ್ದೀನಿ. ಈ ತರ 1 ಚಮಚದಷ್ಟು ಎಣ್ಣೆ ಅನ್ನೋದು ಹಾಕ್ತಾ ಇದೀನಿ ನೋಡಿ ಇದಕ್ಕೆ. ಅದೇ ತರ ಮೀಡಿಯಂ ಸೈಜ್ ಇಂದು 2 ಉಳ್ಳಾಗಡ್ಡಿ ಅನ್ನೋದು ಈ ತರ ಕೊಯ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು. ಕಲರ್ ಅನ್ನೋದು ಚೇಂಜ್ ಆಗೋವರೆಗೂ ಕಲ್ಸ್ಕೋಬೇಕು ನೋಡಿ. ಈಗ ಇದು ರೆಡಿ ಆಗಿದೆ. ನಾನು ಮಿಕ್ಸಿ ಜಾರ್ಗೆ ತೆಕ್ಕೋತಾ ಇದ್ದೀನಿ. ಈಗ ಅದೇ ತರ ಕೊಬ್ಬರಿ ಅನ್ನೋದು ತಗೊಂಡಿದ್ದೀನಿ, ಅರ್ಧ ಬಟ್ಲಷ್ಟು. ಈಗ ಇದನ್ನು ಕೂಡ ಕಲರ್ ಚೇಂಜ್ ಆಗಿದೆ ನೋಡಿ, ರೆಡಿ ಆಗಿದೆ. ಇದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ತೆಕ್ಕೋತಾ ಇದ್ದೀನಿ. ಅದೇ ತರ 2 ಟೊಮೆಟೊ ಅನ್ನೋದು ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ 2 ನಿಮಿಷದವರೆಗೂ. ಸ್ವಲ್ಪ ಕೊತ್ತಂಬರಿ ಅನ್ನೋದು ಸೇರಿಸ್ಬಿಟ್ಟು ಈಗ ಅದು ಕೂಡ ರೆಡಿ ಆಗಿದೆ. ನಾನು ಮಿಕ್ಸಿ ಜಾರಿಗೆ ತೆಕ್ಕೋತಾ ಇದ್ದೀನಿ ಅದನ್ನು. ಇದನ್ನ ಸ್ವಲ್ಪ ತಣ್ಣಗಾಗಕ್ ಬಿಡೋಣ. ಈಗ ಕುಕ್ಕರ್ ರೆಡಿ ಆಗಿದೆ ಏನೋ ನೋಡೋಣ. ಬಂದ್ ಮಾಡಿದ್ವಿ. ಈಗ ವಿಸಿಲ್ ಅನ್ನೋದು ಹೋಗಿದೆ ನೋಡಿ. ಓಪನ್ ಮಾಡಿ ನೋಡೋಣ ಕುದ್ದಿದೆ ಇಲ್ಲ ಅಂತ ಚೆಕ್ ಮಾಡೋಣ. ನೋಡಿ ಕುದ್ದಿದೆ ಚೆನ್ನಾಗಿ. ಈಗ ಇದನ್ನ ಸ್ವಲ್ಪ ತೆಕ್ಕೊಂಡ್ಬಿಡ್ಬೇಕು. ಇದು ತಣ್ಣಗಾಗಿದೆ. ಈಗ ಮಿಕ್ಸಿ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರ್ ಸೇರಿಸ್ಕೊಂಡು ಮಾಡ್ಕೋಬಹುದು ಪೇಸ್ಟ್ ಆಗಿಲ್ಲ ಅಂತಂದ್ರೆ. ಈ ತರ ಕಡೆ ಅನ್ನೋದು ಇಟ್ಕೊಂಡಿದ್ದೀನಿ. ಈಗ ಎಗ್ ಅನ್ನೋದು ಫೋರ್ಕ್ ಇಂದ ಈ ತರ ಎಲ್ಲ ಚುಚ್ಕೋಬೇಕು. ಮಸಾಲೆ ಅನ್ನೋದು ಒಳಗಡೆ ಹೋಗ್ಬೇಕಂತ ಹೇಳಿ ಈ ತರ ಚುಚ್ಕೋಬೇಕು. ಈ ತರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಡೆ ಮಸಾಲೆ ಅನ್ನೋದು ಸೇರಿಸಿದೀನಿ ನೋಡಿ. ಮಸಾಲೆ ಎಲೆ ಸೇರಿಸಿದೀನಿ. ಅದೇ ತರ 2 ಲವಂಗ, 2 ಮೆಣಸು, ಇಲಾಚಿ ಅನ್ನೋದು 1 ಸೇರಿಸಿದೀನಿ. ಮಸಾಲೆ ಕಟ್ಗೆ ಅನ್ನೋದು ಒಂದು ಅರ್ಧ ಇಂಚಷ್ಟು ಸೇರಿಸಿದೀನಿ. ಸೇರಿಸ್ಬಿಟ್ಟು ಎಗ್ ಅನ್ನೋದು ಈ ತರ ಫ್ರೈ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಉಪ್ಪನ್ನು ಸೇರಿಸಿದ್ದೀನಿ. ಅದೇ ತರ ಇದರಲ್ಲಿ ಸ್ವಲ್ಪ ಖಾರನ್ನು ಸೇರಿಸಿದ್ದೀನಿ, ಸ್ವಲ್ಪ ಅರಿಶಿನ ಸೇರಿಸಿದ್ದೀನಿ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಎಗ್ ಅನ್ನೋದು. ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋಬಾರ್ದು, ಇಲ್ಲಾಂದ್ರೆ ರಬ್ಬರ್ ತರ ಆಗುತ್ತೆ. ಈ ತರ ಆಗಿದೆ ನೋಡಿ, ರೆಡಿ ಆಗಿದೆ. ಇದನ್ನ ಒಂದ್ ಪ್ಲೇಟಿಗೆ ತಕೊಂಡ್ಬಿಡೋಣ. ಈಗ ನಾನು ಇನ್ನು 2 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಸ್ವಲ್ಪ ಗರಂ ಆಗ್ಬೇಕು. ಗರಂ ಆಗಿದ ತಕ್ಷಣ ನಾನು ಮಸಾಲೆ ಏನು ರುಬ್ಬಿರ್ತೀವಲ್ಲ ಆ ಮಸಾಲೆ ಅನ್ನೋದು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ. ಈ ತರ ಕಲ್ಸ್ಕೋಬೇಕು. ಅದಕ್ಕೆ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು 1 ಚಮಚದಷ್ಟು ಸೇರಿಸ್ತಾ ಇದ್ದೀನಿ. ಅದೇ ತರ ಕೊತ್ತಂಬರಿ ಪೇಸ್ಟ್ ಕೂಡ 1 ಚಮಚದಷ್ಟು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಸ್ವಲ್ಪ ಕಲ್ಸ್ಕೊತಾ ಇದ್ದೀನಿ. ಈಗ ಅರಿಶಿನ ಹಾಕಿದ್ದೀನಿ ಅರ್ಧ ಚಮಚದಷ್ಟು. ಅದೇ ತರ ಮನೆಯಲ್ಲೇ ಕುಟ್ಟಿರ್ತಕ್ಕಂಥ ಗರಂ ಮಸಾಲ ಸೇರಿಸಿದ್ದೀನಿ 1 ಚಮಚದಷ್ಟು. ಉಪ್ಪನ್ನು ಸೇರಿಸಿದ್ದೀನಿ 1 ಚಮಚದಷ್ಟು. ಸೇರಿಸ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಈ ತರ ಮುಚ್ಕೊಂಡ್ಬಿಡ್ಬೇಕು. ಈಗ ಕುದ್ದಿದೆ ನೋಡಿ. ಎಣ್ಣೆ ಅನ್ನೋದು ಸಪ್ರೇಟ್ ಆಗಿದೆ ನೋಡಿ. ಈ ಸ್ಟೇಜ್ ಅಲ್ಲೇ ನಾವು ಖಾರ ಹಾಕ್ಬೇಕು. ಪೈಲೇನೆ ಹಾಕ್ಬಾರ್ದು, ಯಾಕಂದ್ರೆ ಅದು ಹೊತ್ಕೊಂಡ್ಬಿಡುತ್ತೆ ಅಂತೇಳಿ ಹಾಕ್ಬಾರ್ದು. ಈ ಸ್ಟೇಜ್ ಅಲ್ಲೇ ಹಾಕಿ ಸ್ವಲ್ಪ ಕಲ್ಸ್ಕೊಂಡಿದ್ದೀನಿ ನೋಡಿ. ಈಗ ನಾನು ಎಗ್ ಅನ್ನೋದು ಮಸಾಲೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ತರ ಮಿಕ್ಸ್ ಮಾಡ್ಕೋಬೇಕು. ಇವಾಗ್ಲೇ ನೀರ್ ಅನ್ನೋದು ಸೇರಿಸಬಾರ್ದು,
ಸ್ವಲ್ಪ ಅದು ಒಳಗಡೆ ಮಸಾಲೆ ಅನ್ನೋದು ಹೀರ್ಕೋಬೇಕಂತೇಳಿ ಒಂದ್ 5 ನಿಮಿಷ ಈ ತರ ಪ್ಲೇಟ್ ಇಟ್ಬಿಟ್ಟು ಮುಚ್ಚಿ ಇಟ್ಬಿಡ್ಬೇಕು. ಈಗ ರೆಡಿ ಆಗಿದೆ ನೋಡೋಣ. ನೋಡಿ ಈ ತರ ಎಣ್ಣೆ ಅನ್ನೋದು ಸಪರೇಟ್ ಆಗ್ತಾ ಇದೆ. ಈಗ ನೀರನ್ನು ಸೇರಿಸ್ತಾ ಇದ್ದೀನಿ ನೋಡಿ ನಾನು. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸಿ, ಇಲ್ಲಾಂದ್ರೆ ಹಾಗೆ ಕೂಡ ತಿನ್ಬೋದು. ನಾನು ನೀರ್ ಸೇರಿಸ್ತಾ ಇದ್ದೀನಿ ಇದಕ್ಕೆ. ನೋಡಿ ಈ ತರ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಮುಚ್ಚಳ ಮುಚ್ಚಿ ಒಂದ್ 10 ನಿಮಿಷದವರೆಗೂ ಕುದಿಯಕ್ ಬಿಡೋಣ. ನೋಡಿ ಈ ತರ ಕುದೀತಾ ಇದೆ ನೋಡಿ. ಈಗ ಇದು ರೆಡಿ ಆಗಿದೆ. ಚೆನ್ನಾಗಿ ಗ್ಯಾಸ್ ಅನ್ನೋದು ಬಂದ್ ಮಾಡ್ಬಿಟ್ಟು ನಾವು ಸರ್ವ್ ಮಾಡ್ಕೊಳ್ಳೋಣ. ಬಂದ್ ಮಾಡಿದ್ದೀನಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ನಾನು ಈ ತರ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ಹೇಗಾಗಿದೆ ಅನ್ನೋದು ಮನೇಲಿ ಮಾಡ್ಕೊಳ್ಳಿ, ತಿನ್ನಿ. ಹೇಗಾಗಿದೆ ಅನ್ನೋದು ಕಮೆಂಟ್ಸ್ ಮಾಡಿ ಹೇಳಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.